ಅಲ್ಲ, ವಿಜಯ್ ಅವರ ಕ್ರಿಶ್ಚಿಯನ್ ಮಿಷನರಿ ಸಮ್ಮತಿ ಏನ್ ಸಂದೇಶ ಕೊಡ್ತಾ ಇದೆ? ಅಟ್ಲೀಸ್ಟ್ ಪ್ರತಿರೋಧ ವ್ಯಕ್ತಪಡಿಸಬಹುದಾಗಿತ್ತಲ್ಲ ವಿಜಯ್, ಏನು ಮಾತಾಡ್ಲಿಲ್ವಲ್ಲ ಅಂತ. ಅವ್ರು ವಿಜಯ್ ಅವರು ಪ್ರಮಾಣ ವಚನ ಮಾಡಿರೋದು, ನಾನು ಸೆಕ್ಯುಲರ್ಗೂ ಸರ್ವರಿಗೂ ಮರ್ಯಾದೆ ಕೊಡ್ತೀನಿ, ಸರ್ವಧರ್ಮಕ್ಕೂ ಮರ್ಯಾದೆ ಕೊಡ್ತೀನಿ ಅಂತಾನೆ ಪ್ರಮಾಣ ವಚನ ಮಾಡಿರೋದು. ಆದರೆ ಅವ್ರ ಎಂಟೈರ್ ಎಲೆಕ್ಷನ್ ಕ್ಯಾಂಪೇನ್ ಏನು 2,000 ಕೋಟಿ ಇದೆ, ಅದು ರೋಮಿನ ಒಂದು ಧರ್ಮದ ಆಧಾರಿತವಾಗಿ ಬಂದಿರತಕ್ಕಂಥದ್ದು. ವಿಜಯ್ನ ಫೈನಾನ್ಸ್, ಈ ಎಂಟೈರ್ ಎಲೆಕ್ಷನ್ ಫೈನಾನ್ಸ್ ಮಾಡಿರೋದು ಒಬ್ಬ ಲಾಟ್ರಿ ಕಿಂಗಿನ ಎಕ್ಸ್ಪರ್ಟ್. ಆತ ಹಾರ್ಡ್ ಕೋರ್ ಮಿಷನರಿ ವರ್ಕರ್. ತಮಿಳ್ನಾಡಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಬಗ್ಗೆ ನಡೀತಾನೆ ಇದೆ. ಯಾಕೆ ಅಂದರೆ ಅಲ್ಲಿ ನಾವೆಲ್ಲ ಲಿಬ್ರಲ್ಲು, ನಾವೆಲ್ಲ ತುಂಬ ಮಾಡ್ರನ್ನು ಅಂತ ಹೇಳಿ ಒಂದು ಲೆಫ್ಟ್ ಐಡಿಯಾಲಜಿಯ ಥಾಟ್ ಪ್ರಾಸೆಸನ್ನು ಎಜುಕೇಷನ್ ಸಿಸ್ಟಮಲ್ಲಿ ಫೀಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ತುಂಬ ವರ್ಷಗಳಿಂದ, 60 ವರ್ಷಗಳಿಂದ. ಅವರು ಎಂಥ ಕಟುನಿಟ್ಟಿನ ಸಾಂಸ್ಕೃತವಾದ ಬ್ರಾಹ್ಮಣನಾಗಲೇ DMK ಓಟ್ ಹಾಕ್ತಾರೆ. ಹೆಂಗದು? ಅದು ಎಜುಕೇಷನ್, ನಿಮಗೆ ಕೊಟ್ಟಿರ್ತಕ್ಕಂಥ ಎಜುಕೇಷನ್. ಎಸ್ಪೆಷಲಿ ಬದಲಾವಣೆ ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ. ನೀವು ಈಗಿನ ಜನ್ರೇಷನ್ಗೆ ನೀವೇನಾದರೂ ಜನ್ಸಿಗೆ ಪಾಠವನ್ನ ರಾಮಾಯಣ, ಮಹಾಭಾರತ, ಹಿಂದೂ, ಸನಾತನ, ಕೆಟ್ಟದು, ರೈಟು, ರಾಂಗು ಹೇಳ್ಕೊಂಡು ಬಂದರೆ ಒಂದು ಚಾನ್ಸ್ ಇದೆ. ಬಟ್ ದಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಅನ್ನ, ಅಥವಾ ಪೆರಿಯಾರ್ ಸಿಸ್ಟಮ್ ಅಥವಾ ದ್ರಾವಿಡಿಯನ್ ಸಿಸ್ಟಮ್ ಅನ್ನ ಹೆಚ್ಚಾಗಿ ಹಿಂದೂಗಳನ್ನ, ಬ್ರಾಹ್ಮಣರು ಇಸ್ ಟು ಹಿಂದೂಯಿಸಮ್ ಅಂತ ಪೋಟ್ರೆ ಮಾಡಿದ್ದಾರೆ. ಬ್ರಾಹ್ಮಣರು ಈಸ್ ನಾಟ್ ಹಿಂದೂಯಿಸಮ್. ಬ್ರಾಹ್ಮಣರು ಹಿಂದೂ ಅಲ್ಲಿ ಇರ್ತಕ್ಕಂಥದ್ದು ಕೇವಲ 3% ಮಾತ್ರ. ಸೊ ಆ ಥರದ ಒಂದು ಬ್ರೈನ್ ವಾಷಿಂಗ್ ಅನ್ನ ಅನೇಕ ತಮಿಳ್ನಾಡಿನ 90% ಭಾಗಷ್ಟು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಓಕೆ. ಅಲ್ಲಿರುವ ದೇವಸ್ಥಾನ ಮತ್ತು ಅಲ್ಲಿರುವ ಆದಾಯವನ್ನು ನೋಡಿದ್ರೆ 1,25,000 ಎಕರೆ ಜಾಗ ತಮಿಳ್ನಾಡು ದೇವಸ್ಥಾನದ ಅಧೀನದಲ್ಲಿದೆ. ಹಿಂದೂ ಎಂಡೋಮೆಂಟ್ ಇಸ್ ದ ರಿಚೆಸ್ಟ್ ಎಂಡೋಮೆಂಟ್ ಇನ್ ದ ವರ್ಲ್ಡ್. ನಮ್ದು ಹೆಂಗೆ ಮುಜರಾಯಿ ಅಂತ ಕರಿತೀವಲ್ಲ, ತಮಿಳ್ನಾಡು ಮುಜರಾಯಿ ಇಸ್ ರಿಚೆಸ್ಟ್ ಎಂಡೋಮೆಂಟ್ ಇನ್ ದ ವರ್ಲ್ಡ್. ತಿರುಪತಿ ಮೀರಿ ಆ ಎಲ್ಲ ದೇವಸ್ಥಾನದ ಕಲೆಕ್ಟಿವ್ ಆಗಿ ತಮಿಳ್ನಾಡು ಬರುತ್ತೆ. ಹೀಗಿದ್ರು ಅಲ್ಲಿ ಯಾರೊಬ್ರೂ ಸನಾತನ ಧರ್ಮದ ವಿರುದ್ಧ ಮಾತಾಡಿದಷ್ಟೆಲ್ಲ 2ನೇ ಸಲ ಮಾತಾಡೋದು. ಹೈಕೋರ್ಟಲ್ಲಿ ಚೀಮಾರಿ ಹಾಕಿದ್ರು ಇದು ಬೇಕು ಅಂತಾನೆ ಅವರ ಬಾಸಸ್ಗೆ, ಫಂಡ್ ಮಾಡುವ ವ್ಯಕ್ತಿಗೆ ಖುಷಿ ಪಡಿಸ್ಲಿಕ್ಕೆ ಸದನಲ್ಲಿ ಹೇಳಿರ್ತಕ್ಕಂಥ ಪ್ರಸ್ತಾಪ. ಹಾಗಾದ್ರೆ ಬದಲಾವಣೆ ತರಕ್ಕಾಗಲ್ಲ ಅಂದ್ರೆ ಬಿಜೆಪಿ ಕಥೆ ಏನು ತಮಿಳ್ನಾಡಲ್ಲಿ? ಯಾಕೆಂದ್ರೆ ಅಣ್ಣಾಮಲೈ ಅವರು ಮಾತಾಡ್ತಾ ಇದ್ರು, ಬಹಳ ವಿಶ್ವಾಸದಲ್ಲಿ ಮಾತಾಡಿದ್ರು, ನಾನು ಕಷ್ಟಪಡ್ತೇನೆ, ಒಂದೇ ಒಂದು ದಿವಸ ಬಂದೇ ಬರುತ್ತೆ. ಫಂಡಮೆಂಟಲಿ ನೀವು ಅಮೆರಿಕ ಇಸ್ ಆಲ್ ಅಬೌಟ್ ರೈಟ್ ಹ್ಯಾಂಡ್ ಡ್ರೈವಿಂಗ್, ಇಂಡಿಯಾ ಇಸ್ ಆಲ್ ಅಬೌಟ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್. ಓಕೆ. ಇಂಡಿಯಾದಲ್ಲಿ ನೀವು ರೈಟ್ ಹ್ಯಾಂಡ್ ಡ್ರೈವಿಂಗ್ ಮಾಡಬೇಕು ಅಂದ್ರೆ ನೀವು ಏನೇನು ಚೇಂಜ್ ಮಾಡಬೇಕು? ರೋಡ್ಸು, ಸಿಗ್ನಲ್ಸು, ಟರ್ನ್ಸು ಎಲ್ಲವೂ ಚೇಂಜ್ ಮಾಡಬೇಕಲ್ಲ. ಅದೇ ರೀತಿ ಆಗಿರ್ತಕ್ಕಂಥದ್ದು. ನೀವು ಬೇಸಿಕ್ ಇಂದ ಚೇಂಜ್ ಮಾಡ್ಕೊಂಡ್ಬಂದ್ರೆ ರೈಟ್ ಹ್ಯಾಂಡ್ ಡ್ರೈವಿಂಗ್ ಟು ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಅನ್ನ ಮಾಡ್ಬೋದು. ಒಂದು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಅಂದ್ರೆ ಏನು, ಎಷ್ಟು ವರ್ಷ, ಇನ್ನೂ ಇನ್ನೊಂದಷ್ಟು ವರ್ಷಗಳು ಬೇಕು ಬದಲಾವಣೆಗೆ ಅಂತನಾ? ಈ ದ್ರಾವಿಡನ್ ಪಕ್ಷದಲ್ಲಿ ಒಂದು AIDMK ಆಯುಷ್ ಇವತ್ತು ಮುಗೀತು, ಸ್ಪ್ಲಿಟ್ ಆಗಿದೆ. ರಾಷ್ಟ್ರೀಯ ಪಕ್ಷಗಳು ಅಥವಾ ಕಾಂಗ್ರೆಸ್ ಬದುಕಲಿಲ್ಲ ಅಲ್ಲಿ, ಬಿಜೆಪಿನೂ ಬದುಕಲಿಲ್ಲ ಅಲ್ಲಿ ಹೆಚ್ಚಾಗಿ ದ್ರಾವಿಡಿಯನ್ ಪಾಲಿಸಿ. ಮೊದಲಿಂದನೂ ಆರ್ಯನರು, ದ್ರಾವಿಡರು, ಉತ್ತರ ಭಾರತದವರು ಆರ್ಯನರು, ಬೆಳ್ಳಿಗಿರೋರು ನಮ್ಮನ್ನ ದಬ್ಬಾಳಿಕೆ ಮಾಡಿದ್ರು. ಬ್ರಾಹ್ಮಣರು ನಮ್ಮನ್ನ ದಬ್ಬಾಳಿಕೆ ಮಾಡಿದ್ರು. ಹಿಂದಿ ನಮ್ಮಲ್ಲಿ ಹೆರಿಕೆ ಆಗತ್ತೆ. ಅಂದ್ರೆ ಭಾಷೆ ವಿಚಾರ ಅವ್ರಿಗೆ ಅಷ್ಟು ಅದು ಅಲ್ವಾ? ಅವರು ಪೆರಿಯಾರ್ ಇಸ್ ಕನ್ನಡಿಗ, ಕನ್ನಡದ ವ್ಯಕ್ತಿ. ಅಲ್ಲಿ ಹೋಗಿ ಪೆರಿಯಾರ್ ಅವರ ಲೈಫ್ ಹಿಸ್ಟ್ರಿ ಕೊಳಕು ಬರೋ ಥರ ಇದೆ. ಅದು ಇನ್ನೊಂದು ಸಬ್ಜೆಕ್ಟ್. ಅದು ಓಕೆ. ಅವ್ರು ಯಾರನ್ನು ಮದುವೆ ಆಗ್ತಾರೆ, ಯಾರ ಜೊತೆ ಸಂಬಂಧ ಇಟ್ಕೊಂತಾರೆ, ಅದೆಲ್ಲ ಬೇರೆ ಸಬ್ಜೆಕ್ಟ್. ಅದು ಡಿಬೇಟ್ ಆಗೋದು ಬೇಡ ಈಗ. ಬಟ್ ಜನರಲಿ ಆ ಥರದ ಒಂದು ಮೈಂಡ್ ಸೆಟ್ ಅನ್ನ ಒಂದು 70 years ಅಲ್ಲಿ ಟ್ರೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಹೆಚ್ಚಾಗಿ ಲೆಫ್ಟ್ ಐಡಿಯಾಲಜಿಯ ಪ್ಯಾಟರ್ನ್ ಇರುತ್ತೆ. ಅದು ಚೇಂಜ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಈಗ ಸನಾತನ ಧರ್ಮ ಅನ್ನೋದಕ್ಕೆ ಡೆಫಿನೇಷನ್ ತಮಿಳ್ನಾಡಲ್ಲಿ ಏನಾದ್ರು ಬೇರೆ ಇದೆಯಾ? ನಾವ್ ಅನ್ಕೊಳ್ತಾ ಇರೋದು ಬೇರೆ ಇದೆಯಾ? ಯಾಕಂದ್ರೆ ಅವ್ರು ಅದನ್ನ ಪದೇ ಹೇಳ್ತಾ ಇದಾರೆ. ಅಂದ್ರೆ ನಾವ್ ಅನ್ಕೊಳ್ತಾ ಇರುವಂತಹ ಡೆಫಿನೇಷನ್ ಸನಾತನ ಧರ್ಮ ಅಲ್ವಾ ಅವ್ರಿಗೆ ಬಂದಿರೋದು? ಕೇವಲ ಕ್ರಿಶ್ಚಿಯನ್ ಮಿಷನರಿಯ ಮಾತು, ಅದು ಸ್ಟೆಲಿನಿನ ಮಾತಲ್ಲ. ಇದು ಕೇವಲ ಕ್ರಿಶ್ಚಿಯನ್ ಮಿಷನರಿಯ ದೇಶದಲ್ಲಿ ಕ್ರಿಶ್ಚಿಯನ್
ಸಂತತಿನ ಹೆಚ್ಚು ಮಾಡುವ ಒಂದು ಪ್ರಯತ್ನ ಏನು ಕನ್ವರ್ಷನ್ ರಾಕೆಟ್ ಇದೆ ಹ್ಮ್. ಅದ್ರದ ಒಂದು ಭಾಗವಾಗಿ ಮಾತಾಡಿರೋದು. ಸೊ ಅದಕ್ಕೆ ನೀವು ಅದು ಹೆಚ್ಚು ಬಣ್ಣ ಹಚ್ಚಬೇಡಿ. ಅದು ಕ್ರಿಶ್ಚಿಯನ್ ಮಿಷನರಿಯ ಭಾಗ. ಎಸ್, ಈಗ ವಿಜಯ್ ಅವರ ಡಿವೋರ್ಸ್ ಆಗುತ್ತೆ, ಅದಕ್ಕೆ ಕಾರಣ ಅವ್ರ ಹೆಂಡ್ತಿನೇ ಏನು ಅಂತ ಕೊಟ್ಟಿದ್ರು. ಆದರೆ ಈ ಸೋಷಿಯಲ್ ಮೀಡಿಯಾ ಹೆಂಗೆ ಪ್ರಭಾವ ಬೀರ್ತಾ ಇದೆ ಅಂದರೆ, ಒಬ್ಬ ವ್ಯಕ್ತಿಯ ಅನೈತಿಕ ಸಂಬಂಧ ಒಬ್ಬ ವ್ಯಕ್ತಿಯ ಜಯ ತಂದು ಕೊಡುತ್ತೆ ಅನ್ನೋ ಥರ ಪೋರ್ಟ್ರೇ ಆಗ್ತಾ ಇದೆಯಲ್ಲ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಈ ಜೆನ್ಸೀಸು. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಗೆ ಗಮನಕ್ಕೂ ಬಂದಿರುತ್ತೆ, ಎಂತೆಂಥ ರೀಲ್ಸ್ ಬಂತು, ಎಂತೆಂಥ ಪೋಸ್ಟ್ಗಳು ಬಂತು. ನೋಡಿ, ಅದನ್ನ ನಾರ್ಮಲೈಸ್, ಅದು ಜನರಲೈಸ್, ಒಪ್ಪಿಗೆ ಮಾಡುವಂತ. ಇವಾಗ ಮರ್ಡರ್ ಮಾಡ್ಬಿಟ್ರೆ ಏನ್ ಮರ್ಡರ್ ತಾನೆ ಅಂತ ಒಪ್ಪಿಗೆ ಮಾಡುವಷ್ಟು ಈ ಸಮಾಜ ಇನ್ನು ಹಾಳಾಗಿಲ್ಲ. ಆದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನ ಈಗಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ಡೈವರ್ಸ್ ಅನ್ನ ಅದು ಯಾವುದೋ ಒಂಥರದ್ದು ಬ್ಯಾಡ್ ಮ್ಯಾನರ್ಸ್ ಅಥವಾ ಬ್ಯಾಡ್ ಥಿಂಗ್ ಅಂತ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ದೇ ಆರ್ ಅಕ್ಸೆಪ್ಟಿಂಗ್ ಇಟ್. ಅಲ್ಲ, ಅದನ್ನ ಹಿರಿಯರು ಒಪ್ತಾರಾ? ಅದು ನನ್ನ ಪ್ರಶ್ನೆ. ಇಲ್ಲ, ಆದ್ರೆ ಅದು ಆತನ ಪರ್ಸನಲ್ ಲೈಫ್ ಅಂತ ಜನರು ಅದನ್ನ ಈಸಿಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತನಾ? ಓಕೆ. ಇದೇ ತಮಿಳುನಾಡಲ್ಲಿ ಏನಾಲೇ ಎದ್ದೇಳ್ತು, ವಿಜಯ್ ಅವರು ಗೆದ್ರು. ಆ ಥರ ಕರ್ನಾಟಕದಲ್ಲಿ ಏನಾದರೂ ಒಂದು ಆಗತ್ತಾ ಅನ್ನುವಂಥ ಕೌತುಕತೆ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಕರ್ನಾಟಕದ ರಾಜಕಾರಣ ಹಿಸ್ಟ್ರಿ ನೋಡಿದ್ರೆ ಇರೋದು 2+1 ಪ್ರಾದೇಶಿಕ ಪಕ್ಷ. ಇವ್ರು ಹೊರತು ಏನೋ ಒಂದು ಪ್ರಯತ್ನ ಮಾಡಕ್ಕೆ ಬಂದಂಥ ಉಪೇಂದ್ರ ಅವರಿಗೆ ಕ್ಲಾರಿಟಿ ಇಲ್ವಾ, ಅಥವಾ ಹೇಳೋದು ಅರ್ಥ ಆಗ್ತಾ ಇಲ್ವಾ? ಇದು ತುಂಬಾ ಪ್ರಶ್ನೆ ಬರ್ತಾ ಇದೆ. ಅಲ್ಲ, ನೀವು ಫಿಲ್ಮ್ ಸ್ಟಾರ್ ಕರ್ನಾಟಕದಲ್ಲಿ ರಾಜಕೀಯ ಮಾಡಿಲ್ಲ ಅಂತ ಯಾರು ಹೇಳಿದ್ದು ನಿಮ್ಗೆ? ಅಂಬರೀಷ್ ಮಾಡಿದ್ರು, ಲೋಕಸಭಾವರೆಗೂ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರು, ಇಡೀ ಮಂಡ್ಯ ಜಿಲ್ಲೆಯನ್ನ ಕಂಟ್ರೋಲ್ ಮಾಡಿದ್ರು. ಸಿಎಂ ಆಗೋಷ್ಟು ಅವ್ರಿಗೆ ಇದಿತ್ತು. ಎಸ್, ಹಿ ಹ್ಯಾಡ್ ಆಲ್ ದಿ ಪವರ್ಸ್. ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರೋರು. ಡಾಕ್ಟರ್ ರಾಜ್ಕುಮಾರ್ ಅವರು 1982 ಅಲ್ಲಿ ಬಂದ ಗೋಕಾಕ್ ಚಳುವಳಿಯಲ್ಲಿ ಯಾವುದೇ ಥರದ ಒಂದು ಪೊಲಿಟಿಕಲ್ ಟ್ರೈನಿಂಗ್ ಇಲ್ಲ, ಯಾವುದೇ ಥರದ ಫಂಡಿಂಗ್ ಇಲ್ಲ, ಯಾವುದೇ ಥರದ ಮೀಡಿಯಾ ಮ್ಯಾನೇಜರ್ಸ್ ಇಲ್ಲ, ಕೇವಲ ಭಾಷೆಗೋಸ್ಕರ ಹೋರಾಡಿದ್ರಲ್ಲ. ಆಗ್ಲೇನಾದ್ರೂ ಈಗ ವಿಜಯ್ಗೆ ಸಿಕ್ಕಿರ್ತಕ್ಕಂಥ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸಿಕ್ಕಿದ್ದರೆ, ಅವಾಗ ರಾಜ್ಕುಮಾರ್ ಅವರು ನೋಡ್ತಾ ಇದ್ದಿದ್ದು ಕೇವಲ ಒಂದು ತಿಂಗಳಿಗೆ ಒಂದ್ಸಲಿ ಮಾತ್ರ ಸಿನಿಮಾಲಿ, ಅಥವಾ ಯಾವ್ದಾದ್ರು ಶುಕ್ರವಾರದ ಪ್ರಜಾಮಾತನೋ ಪ್ರಜಾವಾಣಿಯಲ್ಲೋ ಫೋಟೋಗಳು. ಅಷ್ಟು ಬಿಟ್ರೆ ರಾಜ್ಕುಮಾರ್ ಅವರ ಹಾಡು ರೇಡಿಯೋಲ್ಲಿ ಕೇಳಿಸೋದು ಬಿಟ್ರೆ ರಾಜ್ಕುಮಾರ್ 2-ವೇ ಕಮ್ಯುನಿಕೇಶನ್ ಇಲ್ಲ, ಕೇವಲ 1-ವೇ ಕಮ್ಯುನಿಕೇಶನ್. ಸೊ ಕರ್ನಾಟಕದಲ್ಲಿ ಪಾಲಿಟಿಕ್ಸು ಹೀರೋಗಳು ಮಾಡ್ಬೋದು. ರಾಜ್ಕುಮಾರ್ ಅವರು ಪೊಲಿಟಿಕ್ಸ್ಗೆ ಬರಲಿಲ್ಲ. ಅವ್ರು ಯಾವತ್ತು ಸೋತ್ ಹೋಗಿದ್ದೀನಿ ನೀವು ಬರಬೇಡಿ ಅಂತ ಏನು ಹೇಳಿಲ್ಲ. ಅವ್ರು ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡದೇ ಇರೋದಕ್ಕೂ ಮತ್ತು ಆಗದೆ ಇರೋದಕ್ಕೂ ವ್ಯತ್ಯಾಸ ತುಂಬಾ ಇದೆ. ಹಿ ಹ್ಯಾಸ್ ನಾಟ್ ಟ್ರೈಡ್ ಅಂಡ್ ಹಿ ಡಿಂಟ್ ಫೇಲ್. ಇದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅಲ್ಲ, ಈಗ ನೀವು 2-ವೇ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದ್ದೀರಾ. ಇದೇ ಉಪೇಂದ್ರ ಅವರು ಆಪ್ ಮಾಡಿದ್ದಾರೆ, ಮಾತಾಡಬಹುದು. ಅಲ್ಲಿಗೆ ಬರ್ತೀನಿ. ಸೊ ರಾಜ್ಕುಮಾರ್ ಅವರಿಗೆ ಅವಕಾಶವನ್ನ ಕಿತ್ಕೊಂಡ್ರು. ರಾಜಕೀಯಕ್ಕೆ ಬರ್ಬೇಕಾಗಿತ್ತು ಅವರು. ಹಾಗೆ ಒಂದು ರಾಜ್ಕುಮಾರ್ ಅವ್ರಿಗೆ ಆಸಕ್ತಿ ಇತ್ತು ರಾಜಕೀಯಕ್ಕೆ. NTR ತರ, MGR ತರ ಕರ್ನಾಟಕದ DRK ಇತ್ತು, ಡಾಕ್ಟರ್ ರಾಜ್ಕುಮಾರ್ ಇತ್ತು. ಕಾಂಗ್ರೆಸ್ ಅದನ್ನ ನಮಗೆ ಇಲ್ಲಿ ಉಳಿವಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಬಂದ್ರೆ ನಮಗೆ ಇಲ್ಲ ಅಂತ ಹೇಳಿ ಅವರನ್ನ ಮೂಲೆ ಗುಂಪು ಮಾಡಿ ಬರಬಾರ್ದು, ಕಲೆ ಮತ್ತು ರಾಜಕೀಯ ಸೇರಿಸಬಾರ್ದು ಅಂತ ಅವರನ್ನ ದೂರ ಇಟ್ಟರು. ಮತ್ತೆ ಬೀಗ್ರೆ ಅವರು ಆಲ್ರೆಡಿ ಬೀಗರು ಬಂಗಾರಪ್ಪ ಅವ್ರ ಜೊತೆ ಸಂಬಂಧ ಬೆಳೆದಿತ್ತು. ಅದು ಒಂದು ಮೇನ್ ಕಾರಣ ಆಯ್ತು. ಇಲ್ಲ ಆದ್ರೆ ರಾಜ್ಕುಮಾರ್ ಅವಾಗ್ಲೇನೆ ಕನ್ನಡಕ್ಕಾಗಿ, ಕನ್ನಡದ ಅಸ್ಮಿತೆಗಾಗಿ, ಕನ್ನಡದ ನಾಡು ನುಡಿ ಜಲಕ್ಕೆ ಹೋರಾಟ ಮಾಡಿ, ಆಗಿನ ಪಾಪ್ಯುಲೇಷನ್ 3 ಕೋಟಿ ಇತ್ತೇನೋ, ಜಸ್ಟ್ ಬೈ ಅ ಸಿಂಪಲ್ ಕಾಲ್ ಒಂದು ರೆಡ್ ಕಲರ್ ಬಸ್ ಮೇಲೆ ಪಂಚೆಯಾಗಿ ನಿಂತ್ಕೊಂಡ್ರ ಫೋಟೋಗಳನ್ನು ನೋಡಿದ್ರೆ ರೋಮಾಂಚನ. ಅದನ್ನ ಮಾಡ್ಲಿಲ್ವಾ? ಸೊ ಇಟ್ ಇಸ್ ಪಾಸಿಬಲ್ ದಟ್ ಅ ಫಿಲ್ಮ್ ಸ್ಟಾರ್ ಕ್ಯಾನ್ ಲೀಡ್ ಕರ್ನಾಟಕ. ಸಾಧ್ಯತೆ ಇದೆ. ಅಂಬರೀಷ್ ಅವ್ರದ್ದು ಕತೆ ಇದೆ. ರಾಜ್ಕುಮಾರ್ ಅವರ ಒಂದು ಪೊಲಿಟಿಕಲ್ ಮೂವ್ ಅಟೆಂಪ್ಟ್ ಇದೆ. ಓಕೆ. ಮತ್ತು ಹಲವಾರು ನಟರು ಬಂದಿದ್ದಾರೆ ರಾಜಕಾರಣದಲ್ಲಿ ಇದ್ದಾರೆ. ಹಲವಾರು ನಟರು ಬಂದಿದ್ದು ಕೇವಲ ಒಂದು ರಾಜಕೀಯ ಪಕ್ಷದ ಅಡಿಯಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ನಂಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅದು ದುಡ್ಡಿದೆ, ನಾನು MLC ಆಗ್ಬೇಕು, ರಾಜ್ಯಸಭಾ ಮೆಂಬರ್ ಆಗಬೇಕು, ಕಾರ್ಪೊರೇಟರ್ ಆಗಬೇಕು, ಒಂದು ಬೋರ್ಡ್ ಮೆಂಬರ್ ಆಗಬೇಕು, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಓಕೆ. ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ಯಾರು ತಗೊಂಡ್ಬರ್ಲಿಲ್ಲ.
ನೀವು ಲೀಡರ್ಶಿಪ್ ಕ್ವಾಲಿಟಿ ಅಂತ ತಗೊಂಡ್ಬರ್ಬೇಕು ಅಂದ್ರೆ ವಿಜಯ್ ತರದ ಸ್ಟೋರಿ ಟೆಲ್ಲಿಂಗ್ ನಿಮ್ಮಲ್ಲಿ ಇರಬೇಕು. ಮಾಡಿರುವ ಒಳ್ಳೆ ಕೆಲಸದ ಸ್ಟೋರಿ ಟೆಲ್ಲಿಂಗ್. ಹಾಸ್ಪಿಟಲ್ಗೆ ದುಡ್ಡು ಕೊಟ್ಟೆ, ಎಜುಕೇಷನ್ ದುಡ್ಡು ಕೊಟ್ಟೆ, ಸ್ಕಾಲರ್ಶಿಪ್ ದುಡ್ಡು ಕೊಟ್ಟೆ, ಒಬ್ಬಂಗೆ ಆಟೋ ಕೊಡಿಸ್ಕೊಟ್ಟೆ, ಒಬ್ಬನಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಕೊಟ್ಟೆ ಅನ್ನೋದು ಒಂದು ಕೆರೆ ಕಟ್ಟಿಸ್ದೆ. ಆ ಥರದ ಸ್ಟೋರಿ ಟೆಲ್ಲಿಂಗ್ ಇದ್ರೆ ನೀವು ಒಂದು ಕಂಟೆಂಟ್ ಅನ್ನ ಈಗಿನ ಮಾಧ್ಯಮದಲ್ಲಿ ಜನರಿಗೆ ಕೊಡ್ಬೋದು. ನೀವು ಏನು ಕಂಟೆಂಟ್ ಇಲ್ದೇನೆ ಯಾರೋ ಪರಿಚಯ ಇದ್ದಾರೆ ಅಂದ್ಬಿಟ್ಟು ಉಮಾಶ್ರೀ ತರ MLC ಆಗೋದು, ಅಥವಾ ತಾರಾ ಅವ್ರ ತರ MLC ಆಗೋದು, ಅಥವಾ ಅನಂತ್ ನಾಗ್ ತರ ಒಂದ್ಸಲಿ ಇದು ಮಾಡೋದು, ಅಥವಾ ಸಾಯಿ ಕುಮಾರ್ ತರ ಒಂದು ಪ್ರಯತ್ನ ಪಡೋದು, ಅಥವಾ ಜಗ್ಗೇಶ್ ಅವ್ರ ತರ. ಯು ಹ್ಯಾವ್ ಟು ಹ್ಯಾವ್ ಅ ಯೂಸರ್ ಕಂಟೆಂಟ್. ಎಂಟೈರ್ TVK ಆರ್ ವಿಜಯ್ಸ್ ವಿಕ್ಟ್ರಿ ಈಸ್ ಒಂದೇ ಅಂಶದ ಮೇಲೆ ನಿಂತ್ಕೊಂಡಿರೋದು, ಯೂಸರ್ ಜನರೇಟೆಡ್ ಕಂಟೆಂಟ್. ಇನ್ಸ್ಟಾಗ್ರಾಮು ಇದರಲ್ಲಿ ಆತ ಅಭಿಮಾನಿ ಒಂದು ಹಳ್ಳಿಯಲ್ಲಿ ವಿಜಯ್ ಬಗ್ಗೆ ತಾನಾಗೆ ಒಂದು ವಿಡಿಯೋ ಮಾಡಿ ಹಾಕಿ ಅದನ್ನ ಪ್ರಮೋಟ್ ಮಾಡೋದಿದೆಯಲ್ಲ, ಅದು ಕಂಪ್ಯಾರಿಸನ್ ಮಾಡೋದಾದ್ರೆ ನೀವೊಬ್ರು ನಾಯಕರು, ದುಡ್ಡಿದೆ, ನಿಮ್ದೊಂದು PR ಟೀಮ್ ಇದೆ, 10 ಜನ ಮಾಡಿ ರೀಲ್ಸ್ ಬಿಡ್ತಾ ಇದ್ದೀರಾ. ಅದೇ ಊರೇ ಅದು ಮಾಡಿದ್ರೆ ಹೇಗಿರುತ್ತೆ, ಯಾವುದು ಜಾಸ್ತಿ ರೀಚ್ ಆಗತ್ತೆ ಅನ್ನೋದನ್ನ. ಸೊ ನೀವೇನು ಎಷ್ಟು ಜನ ಹೆಸರು ಹೇಳಿದ್ರಲ್ಲ ಈಗ MLAಗಳಾದ್ರು MLCಗಳಾದ್ರು, ಅದು ಕೇವಲ ಆ 3 ವರ್ಷಕ್ಕೆ 5 ವರ್ಷಕ್ಕೆ ಮಾತ್ರ ಸೀಮಿತ. ಅದಕ್ಕೆ ಆಯುಷು, ಶೆಲ್ಫ್ ಲೈಫು ಕಮ್ಮಿ, ಎಕ್ಸ್ಪೈರಿ ಡೇಟ್ ಜಾಸ್ತಿ. ನಿಮ್ಗೆ ಎಕ್ಸ್ಪೈರಿ ಡೇಟು ಲಾಂಗ್ ಇರಬೇಕು, ಶೆಲ್ಫ್ ಲೈಫು ಲಾಂಗ್ ಇರಬೇಕು ಅಂದ್ರೆ ನೀವು ಸಮಾಜ ಮತ್ತು ಪಬ್ಲಿಕ್ ಜೊತೆ ಬೆರ್ತಿರುವ, ನೀವು ಜೆನ್ಯೂನ್ ಆಗಿ ಎಫರ್ಟ್ ಮಾಡಿರುವ ಸ್ಟೋರಿಗಳು, ಕತೆ ಹೇಳಬೇಕು. ಆ ಕತೆಯ ಪುಸ್ತಕದ ಪುಟಗಳು ತುಂಬಿರಬೇಕು. ಆ ಪುಟಗಳು ತುಂಬಿಲ್ಲ, ಬರೀ ಖಾಲಿ ಶೀಟ್ ಇದೆ ಅಂದ್ರೆ ನಿಮ್ಮ ಆಶೀರ್ವಾದಕ್ಕೆ ಒಂದ್ಸಲಿ ಆಗ್ಬೋದು ಅಷ್ಟೇ. ಎಸ್,